ಏ ದೊರೆ ಬಾಯಿಲೆ ಹೆಂಗೆ ಮಾರುವು? 10 ರೂಪಾಯಿ ಎಷ್ಟು ಕೊಡ್ಲಿ? 10 ರೂಪಾಯಿ ಅಂದ್ರೆ ತಿಂಗಳಿಗೆ 300 ರೂಪಾಯಿ, ವರ್ಷಕ್ಕೆ 3600 ರೂಪಾಯಿ. ಏನು ಬೇಡ ಓಟ್ ಬರ್ತದೆ. ಸ್ವಾಮಿ 3 ವರ್ಷದಿಂದ ಹೂವ ಮಾರ್ತಾನೆ ಇದ್ದೀನಿ. ಒಂದ್ ದಿವಸ ಕಾಸು ಕೊಟ್ಟು ತಗೊಂಡಿದ್ರ ನೀವು? ನನ್ ಮಗ ಚಿನ್ನ ಮಾರೋನು ಅನ್ಕೊಂಡ್ಬಿಟ್ಟವನೆ. ಸ್ವಾಮಿ ಹೂವ ಎತ್ಕೊಳ್ಳಿ. ಹಿಂಗ ಮಾಡಿದ್ರೆ ಹಿಂಗೆ. ಶಿವನಕುಮಾರ್ರೆ, ನನ್ಗೆ ಒಳ್ಳೆ ಎಳಿದಿರ್ ಸಿಗ್ಬೇಕು. ಹಾಗೆ ಮಾಡ್ರಪ್ಪ. ತಗಳ್ರಮ್ಮ, ಒಳ್ಳೆ ಗಂಡದಿರ್ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಗೊತ್ತಾಯ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಜತಾಂ ಕಲ್ಪವೃಕ್ಷ. ನಮ್ ಮನೆ ಹೂವು ನಿಮ್ ಮನೇಲಿ ಏನಾದ್ರು ಕೊಟ್ಟಿದಾರ? ಬಂದೆ ಕೃಷ್ಣಮೂರ್ತಿಗಳೇ, ಬೇಗ ಬೇಗ ಬಿಚ್ಚೆ ಕಟ್ಟಿ ಕೊಡೆ. ಅವನು ಮಡಿ ಅಂತ ಸಾಯ್ತಾನೆ ನನ್ನ ಮಗ. ಕಟ್ಟಿ ಕೊಡು. ಬಂದೆ ಕೃಷ್ಣಮೂರ್ತಿಗಳೇ, ತಗೊಳ್ಳಿ ನಿಮ್ ಹೂವು. ಅಲ್ಲ, ದುಡ್ಡು ನಮ್ಮ ಹತ್ರ ಇಸ್ಕೋತಾನೆ, ಹೂವು ನಿಮ್ ಮನೇಲಿ ಕೊಡ್ತಾನೆ. ಬರ್ಲಿ ಅವನು ವಿಚಾರಿಸ್ಕೊತೀನಿ. ಅಯ್ಯೋಯ್ಯೋ, ತಪ್ಪು ತಿಳ್ಕೊಬೇಡಿ. ಅವನು ಹೂನ ನಿಮ್ಮನೆ ಬಾಗ್ಲಲ್ಲೇ ಇಟ್ಟಿದ್ದ. ಆದ್ರೆ ಆ ನಂಜಮ್ಮನ ಮನೆ ಎಮ್ಮೆ ಬಾಯಿ ಹಾಕ್ಬಿಡ್ತಿತ್ತು. ಅದಕ್ಕೆ ಅದ್ರ ಓಡಿಸಿ ಹೂನ ಸುರಕ್ಷಿತವಾಗಿಟ್ಟು ನಿಮಗ್ ಕೊಡ್ತಾ ಇದ್ದೀನಿ. ಕೇಳಿ ನೀವು ಮಡಿ ನೋಡಿ, ಅದಕ್ಕೆ ಹಾಗೆ ಮಾಡ್ದೆ. ಸ್ವಲ್ಪ ಮಾರಿದ್ರೆ ಪಂಚೆಗೆ ಬಾಯಿ ಹಾಕ್ಬಿಡ್ತವೆ. ಯಾವ ಎಮ್ಮೆ ಏನ್ ಬಂಗಾರ ಇಟ್ಬಿಟ್ಟವನೇ ಪಂಚೆ ಒಳಗೆ. ಏನ್ರಿ ಇದು ನಿಮ್ ಆಟ? ಅಲ್ಲ, 2 ದಿನಕ್ಕೊಂದ್ಸಲ ಈ ಪ್ಲಾಸ್ಟಿಕ್ ಹಣ್ಣುಗಳನ್ನ ನೀವೇ ಹಿತ್ತಲ್ ಬಾಗ್ಲಿಂದ ತಗೊಂಡ್ ಹೋಗಿ ಮುಂದ್ಗಡೆ ಬಾಗ್ಲಿಂದ ತಗೊಂಡ್ ಬರ್ತೀರಾ. ಏನು ಈಗ ತಾನೇ ಸಿಟಿ ಮಾರ್ಕೆಟ್ ಇಂದ ಫ್ರೆಶ್ ಆಗಿರೋ ಹಣ್ಣನ್ ತಂದ ಹಾಗೆ. ಅಲ್ಲ, ಈ ರೀತಿ ಅಕ್ಕಪಕ್ಕದವ್ನ ಏಮಾಡ್ಸೋದ್ರಿಂದ ನಿಮ್ಗೆ ಏನ್ರಿ ಲಾಭ? ನೋಡೆ, ಶ್ರೀದೇವಿ ಭೂದೇವಿ ತರ ಇಬ್ರು ಹೆಣ್ಮಕ್ಳನ್ನ ಎತ್ಬಿಟ್ಟಿದ್ಯಾ. ನಿನ್ ಹೆಣ್ಮಕ್ಳು ಬೆಳಿಗ್ಗೆ ಲಂಡನ್ ಅಲ್ಲಿ ತಿಂಡಿ ತಿಂದ್ರೆ ಸಾಯಂಕಾಲ ಪ್ಯಾರಿಸ್ ಅಲ್ಲಿ ಊಟ ಮಾಡ್ಬೇಕು ಅಂತಾರೆ. ನಮ್ಗೋ ಪಕ್ಕದಲ್ಲಿರೋ ಮೈಸೂರು ಶ್ರೀರಂಗಪಟ್ಟಣ ತೋರ್ಸೋ ಯೋಗ್ಯತೆ ಇಲ್ಲ. ಇದೆಲ್ಲ ಒಣ ಜಂಬ ಕಡೆ. ಇದಕ್ಕೇನ್ ದುಡ್ಡು ಕೊಡ್ಬೇಕೋ ಕಾಸು ಕೊಡ್ಬೇಕೋ? ಓಹ್, ನಮಸ್ಕಾರ ಸಾಹೇಬರಿಗೆ. ಡ್ಯೂಟಿಗೆ ಹೊರಟ್ರಾ? ಹೌದು. ಏನ್ ಇಷ್ಟೊಂದು ಹಣ್ಣುಗಳು? ಮನೇಲಿ ಏನಾದ್ರು ವಿಶೇಷನಾ? ವಿಶೇಷ ಏನು ಇಲ್ಲ. ನಿಮಗ್ ಗೊತ್ತಿರೋದ್ ಏನಿದೆ ಹೇಳಿ? ನನ್ಗಿರೋರು 2 ಹೆಣ್ಮಕ್ಳು. ಇನ್ನೇನ್ ತಾನೇ ಕೇಳ್ತಾರೆ ಹೇಳಿ? 2 ದಿವಸಕ್ಕೊಂದ್ಸತಿ KR ಮಾರ್ಕೆಟ್ ಇಂದ ಫ್ರೆಶ್ ಫ್ರೂಟ್ಸ್, ಜೇನುತುಪ್ಪ, ಆರ್ಯಾಭವನಿಂದ ಸ್ವೀಟ್ಸ್ ತಂದ್ಕೊಡ್ತೀನಿ. ಅಲ್ರಿ ಕಮಲಮ್ನವ್ರೆ, ಅವ್ನ್ ಮಾಡ್ತಾ ಇರೋದು ವಾಚ್ಮೆನ್ ಕೆಲ್ಸ. ಅವ್ರಿಬ್ರು ಹೆಣ್ಮಕ್ಳನ್ನ ಅಷ್ಟೊಂದ್ ಶ್ರೀಮಂತವಾಗಿ ಸಾಕಿದನಲ್ಲ, ಹೆಂಗೆ? ಅಯ್ಯೋ, ನೀವ್ ಹೊಸದಾಗಿ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ವಿಷಯ ಏನು ಗೊತ್ತಿಲ್ಲ. ಅಂದ್ರೆ ಅಯ್ಯೋ, ನೀವೊಂದ್ ಪೆದ್ಗುಂಡು. ಅಲ್ರಿ, ಈಗ ಅವ್ರು ತಗೊಂಡ್ ಹೋದ್ರಲ್ಲ, ಅದು ನಿಜವಾದ ಹಣ್ಣಲ್ಲ, ಮತ್ತೆ ಎಲ್ಲ ಪ್ಲಾಸ್ಟಿಕ್ ಇಂದು. ಹೌದಾ? ಇವ್ರು ಹೀಗೆ ಅಕ್ಕಪಕ್ಕದವ್ರಿಗೆ ತಾವ್ ಶ್ರೀಮಂತರು ಸಿಗ್ತಾರೋ